ಎಸ್, ಇದೀಗ ನಡೀತಾ ಇರುವಂತಹ ಹಾಸನದಲ್ಲಿ ನಡೆದಂತಹ ಗಣೇಶ ವಿಸರ್ಜನೆ ವೇಳೆ ದೊಡ್ಡ ದುರಂತವೇ ನಡೆದು ಹೋಗಿದೆ. ಅದರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ, ನೋಡೋಣ. ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಘೋರ ದುರಂತ ನಡೆದು ಹೋಗಿದೆ. ಮೊಬೈಲ್ನಲ್ಲಿ ಸೆರೆಯಾಯಿತು ಭಯಾನಕ ದೃಶ್ಯ. ಬೆಚ್ಚಿ ಬೀಳಿಸುವಂತಿದೆ ಈ ಟ್ರಕ್ ನುಗ್ಗುವ ದೃಶ್ಯ. ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ದುರಂತದಲ್ಲಿ ಮೊಬೈಲ್ನಲ್ಲಿ ಸೆರೆಯಾಯಿತು ಭಯಾನಕ ದೃಶ್ಯ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಬೈಕ್ ಸವಾರ ಮುಂದೆ ಸಾಗ್ತಾ ಇದ್ದ ಆತನನ್ನ ತಪ್ಪಿಸಲು ನಿಯಂತ್ರಣ ತಪ್ಪಿ ಎಡಭಾಗದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಮೆರವಣಿಗೆ ಸಮಯದಲ್ಲಿ ಈ ಒಂದು ನೋಡಿ ಅಷ್ಟು ಜನದ ಮೇಲೆ ಹರಿಹಾಯ್ದಿರುವಂಥದ್ದು. ಅಂದರೆ ಅಲ್ಲಿ ಗಣೇಶನ ವಿಸರ್ಜನಾ ವೇಳೆ ನಮಗೆ ಆರಾಮಾಗಿ ನಾವು ಖುಷಿಯಿಂದ ಇದೀವಪ್ಪ, ನಾವೆಲ್ಲ ಎಂಜಾಯ್ ಮಾಡ್ತಿದ್ದೀವಿ ಅನ್ನೋ ಮೂಡ್ನಲ್ಲಿದ್ದ ಜನರಿಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಯಮರಾಯ ಅವರ ಮೇಲೆ ಹರಿದು ಬರ್ತಾನೆ ಅನ್ನೋ ಅರಿವೇ ಯಾರಿಗೂ ಇರಲಿಲ್ಲ. ಆದರೆ ಒಬ್ಬ ಬೈಕ್ ಸವಾರನಿಗೆ ಡಿಕ್ಕಿಯನ್ನು ಹೊಡೆದು ತದನಂತರ ಡಿವೈಡರ್ಗೆ ಡಿಕ್ಕಿ ಹೊಡೆದು ತದನಂತರ ಅಲ್ಲಿ ಮೆರವಣಿಗೆಯಲ್ಲಿ ಭರ್ಜರಿ DJ ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇದ್ದಂತಹ ಜನರ ಮೇಲೆ ಹರಿದಿದೆ ಈ ಲಾರಿ ಟ್ರಕ್. ನೋಡ್ತಾ ಇದ್ದೀರಾ, ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇದೀಗ ಭಯಾನಕ, ಅಂದರೆ ಈ ಮೊಬೈಲಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿನ ನೀವು ನೋಡ್ತಾ ಇದ್ದೀರಾ. ಭಯಾನಕ ದೃಶ್ಯಾವಳಿ, ಬೆಚ್ಚಿ ಬೀಳುವಂತಹ ದೃಶ್ಯಾವಳಿ ಇದು. ಮೆರವಣಿಗೆ ಮೇಲೆ ಯಾವ ರೀತಿಯಾಗಿ ನುಗ್ಗಿದೆ ಟ್ರಕ್ ಅನ್ನೋದನ್ನು ಗಮನಿಸಿ. ಬೈಕ್ ಸವಾರ ತನ್ನ ಪಾಡಿಗೆ ತಾನು ನಿಧಾನಕ್ಕೆ ಬರ್ತಾ ಇದ್ದಾನೆ. ಮೆರವಣಿಗೆಯಲ್ಲಿ ಯಾರೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರಪ್ಪ ಅಂತ ನೋಡಿಕೊಂಡು ಹೇಗಿದೆ ಗಣೇಶ ಅಂತ ನೋಡಿಕೊಂಡು ಆರಾಮಾಗಿ ತನ್ನ ಪಾಡಿಗೆ ತಾನು ನಿಧಾನಕ್ಕೆ ಬರ್ತಾ ಇದ್ದಾನೆ. ಆದರೆ ಹಿಂದೆಯಿಂದ ಬಂದಂತಹ ಟ್ರಕ್ ಡ್ರೈವರ್ ನಿಯಂತ್ರಣವನ್ನು ಕಂಟ್ರೋಲ್ ಮಾಡಿದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಅಂತಹ ಜನಜಂಗುಳಿ ಇರುವಂತಹ ಒಂದು ಜಾಗ, ಜೊತೆಗೆ ಅಲ್ಲಿ ಒನ್ ವೇ ಕೂಡ ಆಗಿದೆ. ಯಾಕೆ ಅಂತಂದರೆ ಈ ಕಡೆ ಗಣೇಶ ಮೂರ್ತಿ ಹೋಗ್ತಾ ಇದೆ, ಆ ಕಡೆ ಒನ್ ವೇ ಇದೆ. ಆರಾಮಾಗಿ ಈತ ನಿಧಾನಕ್ಕೆ ಬಂದಿದ್ದರೆ ಇಷ್ಟೆಲ್ಲ ಏನು ಅವಘಡ ಆಗ್ತಾ ಇರಲಿಲ್ಲ. ಆದರೆ ಡ್ರೈವರ್ ಭುವನೇಶ್ನ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಎಷ್ಟೋ ಜನರ ಮಂದಿಯ ಒಂದು ಪ್ರಾಣ ಹೋಗ್ತಾ ಇದೆ. ಎಷ್ಟೋ ಜನ ಸಾವಿನ ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಒಂದು ನಿರ್ಲಕ್ಷ್ಯದಿಂದ, ಚಾಲಕನ ಒಂದೇ ಒಂದು ನಿರ್ಲಕ್ಷ್ಯದಿಂದ ಬೈಕ್ ಸವಾರನಿಗೂ ಏಟಾಗಿದೆ, ಅಲ್ಲಿರುವಂತಹ ಎಷ್ಟೋ ಜನಕ್ಕೂ ಕೂಡ ಏಟಾಗಿದೆ. ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಎಷ್ಟೋ ಜನ ಮೃತಪಟ್ಟಿದ್ದಾರೆ. ಇದೆಲ್ಲದಕ್ಕೂ ಕಾರಣವೇ ಲಾರಿ ಚಾಲಕ ಭುವನೇಶ್. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶೋತ್ಸವ ವೇಳೆ ಈ ದುರಂತ ನಡೆದಿದೆ. ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು 9 ಮಂದಿ ದುರ್ಮರಣ ಸಾವನ್ನಪ್ಪಿದ್ದಾರೆ. RCB ಸಂಭ್ರಮಾಚರಣೆಯ ಕಾಲ್ತುಳಿತ ಇದು ನೆನಪಾಗುತ್ತೆ ಈ ಸಮಯದಲ್ಲಿ. ಹೊಳೆನರಸೀಪುರ ತಾಲೂಕಿನ ಕಬ್ಬನಹಳ್ಳಿಯಲ್ಲಿ ಪವನ್ ಕುಮಾರ್, ಹಾಗೆ ಡಣಾಯಕನಹಳ್ಳಿಯಲ್ಲಿ ಈಶ್ವರ್, ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಇದ್ದಂತಹ ವಿದ್ಯಾರ್ಥಿ, ಹಾಗೆ ಬಿಹಾರ ಮೂಲದ ಇಂಜಿನಿಯರ್ ವಿದ್ಯಾರ್ಥಿ ಮಿಥುನ್ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಮಾಣೇನಹಳ್ಳಿ ಸುರೇಶ್ ಎಂಬಾತ ಕೂಡ ಸಾವನ್ನಪ್ಪಿದ್ದಾರೆ. ಈಗಾಗಲೇ 9 ಜನರ ಮೃತದೇಹಗಳು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಮುಗಿಲು ಮುರ್ತಾ ಇದೆ ಕುಟುಂಬಸ್ಥರ ಆಕ್ರಂದನ, ಸಂಬಂಧಿಕರ ಆಕ್ರಂದನ. ಮುಗಿಲು ಮುರ್ತಾ ಇದೆ ಎಲ್ಲರ ಆಕ್ರಂದನ. ಯಾಕೆಂದ್ರೆ ಈ ರೀತಿಯಾಗಿ ಎಂಜಾಯ್ಮೆಂಟ್ ಮಾಡಿಕೊಂಡು ಗಣೇಶ ವಿಸರ್ಜನೆ ವೇಳೆ ಅದ್ದೂರಿಯಾಗಿ DJ ಸಾಂಗಿಗೆ ಡ್ಯಾನ್ಸ್ ಅನ್ನು ಆಡ್ಕೊಂಡಿದ್ದಂತಹ ಎಷ್ಟೋ ಯುವ ವಿದ್ಯಾರ್ಥಿಗಳಿಗೆ ಇದೀಗ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಒಂದೇ ಒಂದು ಡ್ಯಾನ್ಸ್, ಒಂದೇ ಒಂದು ವಿಸರ್ಜನೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಅದು ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆರಾಮಾಗಿ ನಾವು ಎಂಜಾಯ್ ಮಾಡಬೇಕಪ್ಪ, ಗಣೇಶ ನಮ್ಮೂರಲ್ಲಿದ್ದರೆ ನಾವು ಮಾಡ್ತಾ ಇರಲಿಲ್ವಾ, ಇವಾಗ ಇಲ್ಲಿದೆ ಬಿಡಿ, ಆಯಿತು ನಾವು ಮಾಡೋಣ, ಎಂಜಾಯ್ ಮಾಡೋಣ ಅಂತ ಎಲ್ಲ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗಿ ಏನು ಹಾಸ್ಟೆಲಿಂದ ಬಂದು ಮೆರವಣಿಗೆಯಲ್ಲಿ ಭಾಗಿಯಾಗಿ DJ ಸಾಂಗಿಗೆ ಸ್ಟೆಪ್ ಹಾಕ್ತಾ ಇದ್ರು. ಇನ್ನು ಸ್ವಲ್ಪ ಹೊತ್ತಲ್ಲಿ ಯಮರಾಯ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾನೆ ಅನ್ನೋ ಅರಿವು ಅಲ್ಲಿ ಯಾರಿಗೂ ಕೂಡ ಇರಲಿಲ್ಲ. ಬರೋಬ್ಬರಿ 9 ಮಂದಿ ದುರ್ಮರಣ ಹೊಂದಿದ್ದಾರೆ ಆ ಸ್ಪಾಟಲ್ಲಿ. ತದನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋದ ಒಂದು 20ಕ್ಕೂ ಹೆಚ್ಚು ಜನನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸದ್ಯಕ್ಕೆ 4 ಜನ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ಟ್ರಕ್ ದುರಂತಕ್ಕೆ ಎಷ್ಟು ಜನ ಸಾವು ನೋವಿನ ಮಧ್ಯೆ ಅನುಭವಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಯಾವ ರೀತಿಯಾಗಿ ಆಕ್ರಂದನ ಮುಗಿಲು ಮುಡ್ತಾ ಇದ್ದಾರೆ ಅಂತ ಗಮನಿಸಬೇಕು. ಏನೋ ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀರಾ. ನೈಟ್ ಏನು ಎಡಭಾಗದಲ್ಲಿ ಕಾಣ್ತಾ ಇದೆ ಅದು ನೈಟ್ ಆಕ್ಸಿಡೆಂಟ್ ಆಗಿರೋದ್ರ ಜೊತೆಗೆ ಮೆರವಣಿಗೆ ಮೇಲೆ ಹರಿದು ಬಂದಿರುವಂಥದ್ದು ಟ್ರಕ್ ವಿಜುವಲ್ಸ್ನ ನೋಡ್ತಾ ಇದ್ದೀರಾ. ಇನ್ನು ಈ ಬಲಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಈಗ ಅಂದರೆ ಆ ಮೆರವಣಿಗೆ ಸ್ಪಾಟಲ್ಲಿ ಆ ಲಾರಿ ಟ್ರಕ್ ಯಾವ ರೀತಿ ನುಗ್ಗುತ್ತೋ ಅದು ಆಕ್ಸಿಡೆಂಟ್ ಆದಾಗ ಆ ಅಪಘಾತ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಯಾವ ರೀತಿ ಅವ್ರ ಮೇಲೆ ಹರಿಯಾಯಿತು ಆ ಲಾರಿ, ಅದೆಲ್ಲ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ನಿಮಗೆ ಪ್ಲೇ ಆಗ್ತಾ ಇದೆ, ಮತ್ತೊಂದು ಕಡೆ ಇದು ವಿಜುವಲ್ ಏನು ಬರ್ತಾ ಇದೆ ಅದು ಘಟನಾ ಸ್ಥಳ. ಅಂತಂದರೆ ಯಾವ ರೀತಿಯಾಗಿ ಆಕ್ಸಿಡೆಂಟ್ ಆಗಿತ್ತು ಆ ಜಾಗದಲ್ಲಿ, ಇದೇ ಜಾಗದಲ್ಲೇ ಅಷ್ಟು ಜನದ ಮೇಲೆ ಲಾರಿ ಟ್ರಕ್ ಹರಿದು ಬಂದಿದ್ದು. ಸೊ ನೀವು ಚಪ್ಪಲಿಗಳನ್ನು ಗಮನಿಸ್ತಾ ಇದ್ದೀರಾ, ಅಲ್ಲಿ ಒಂಚೂರು ರಕ್ತ ಚೆಲ್ಲಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ.
ಅಷ್ಟು ವೇಗವಾಗಿ ಬಂದು ಅಂದರೆ ಈ ಬೈಕ್ ಸವಾರನಿಗೆ ಗುದ್ದಿದ್ದಲ್ಲದೆ ನಾನು ತಪ್ಪಿಸ್ಕೊಬಿಡ್ಬೋದು ಅನ್ನೋ ರೇಂಜಿಗೆ ಏನಾದರೂ ತಿರುಗಿಸಿದ್ರ ಆ ದೃಶ್ಯಗಳಲ್ಲಿ ಹಂಗೆ ಕಾಣುತ್ತೆ ನೋಡಿ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಅದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವರ ಮೇಲೆ ಹರಿದಿರೋವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡೋದಕ್ಕೆ ಸ್ಥಳದಲ್ಲಿ ನಿಂತು ನೇರವಾಗಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಚಿನ್ ಅವರು ನಮ್ಮ ಪ್ರತಿನಿಧಿ ಇದ್ದಾರೆ. ಇದು ಸಚಿನ್ ಅವರೇ, ಇದೀಗ ಅಲ್ಲಿ ಟ್ರಕ್ ಚಾಲಕ ಏನು ಅಷ್ಟು ಸ್ಪೀಡಾಗಿ ಬಂದು ಗಾಡಿ ಮುಂದೆ ತನ್ಪಾಡಿಗೆ ತಾನು ಹೋಗ್ತಾ ಇದ್ದ ಗಾಡಿ ಡ್ರೈವರು, ಆದರೆ ಆತನಿಗೂ ಬೈಕ್ಗೆ ಡಿಕ್ಕಿ ಹೊಡೆದು ತದನಂತರ ಡಿವೈಡರ್ ಡಿಕ್ಕಿ ಹೊಡೆದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂಥವ್ರಿಗೂ ಕೂಡ ಇಷ್ಟು ಜನಕ್ಕೆ ನೋವುಂಟು ಮಾಡಿದ್ದಾರೆ, ಇಷ್ಟು ಜನ ಆಸ್ಪತ್ರೆಗೆ ಸೇರಿದ್ದಾರೆ. ಆದರೆ ಎಕ್ಸಾಕ್ಟ್ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳ್ಬಹುದಲ್ವಾ ಇದನ್ನು? ಖಂಡಿತ ಇಂಚರ, ಈ ಒಂದು ಘಟನೆ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು ಈ ಒಂದು ದುರಂತಕ್ಕೆ ಮೂಲ ಕಾರಣ ಚಾಲಕನ ಅಜಾಗರೂಕತೆ. ಏಕೆಂತಂದರೆ ಮೊದಲಿಗೆ ಆತ ಬಂದಂಥ ಸಂದರ್ಭದಲ್ಲಿ ವೇಗವಾಗಿ ಬರ್ತಾನೆ, ಈ ಒಂದು ಸ್ಥಳದಲ್ಲಿ ವೇಗವಾಗಿ ಬರೋತಕ್ಕಂಥ ಅಗತ್ಯ ಏನಿತ್ತು ಅನ್ನೋ ಒಂದು ಪ್ರಶ್ನೆ ಮೊದಲಿಗಾಗುತ್ತೆ. ಅಷ್ಟೇ ಅಲ್ಲದೆ ತದನಂತರ ಒಂದು ಆತನ ಎದುರಿಗೆ ಹೋಗ್ತಾ ಇದ್ದಂಥ ಬೈಕಿಗೆ ಗುತ್ತಾನೆ, ಬೈಕಿಗೆ ಗುದ್ದಿದ ನಂತರ ಅದರಿಂದ ಬಚಾವಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏಕಾಏಕಿ ಸ್ಟೇರಿಂಗನ್ನು ಬಲಭಾಗಕ್ಕೆ ತಿರುಗಿಸ್ತಾನೆ. ಅದಾದ ಆ ಒಂದು ಕಂಟ್ರೋಲ್ ತಪ್ಪಿ ಡಿವೈಡರ್ನ ದಾಟಿ ಅಲ್ಲಿ ಏನು ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರ ಮೇಲೆ ಲಾರಿ ಹರಿಯುತ್ತೆ. ನಾವೀಗ ಆ ಒಂದು ಸ್ಥಳನ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಏನು ಈ ಒಂದು ಸ್ಥಳ ಏನಿದೆ, ಇದೇ ಒಂದು ಸ್ಥಳದಲ್ಲಿ ನಡೆದಂತಹ ಘಟನೆ ಕಳೆದ ರಾತ್ರಿ ಸುಮಾರು 8:30 ಸಮಯದಲ್ಲಿ ನಡೆದಂತಹ ಒಂದು ದುರಂತ ಅಂತ ಹೇಳ್ಬೋದು. ಏಕೆಂತಂದ್ರೆ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳೇ ಸಾಕಷ್ಟು ಪಾಲ್ಗೊಂಡಿದ್ರು. ಗ್ರಾಮಸ್ಥರ ಜೊತೆ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡು ಆ ಒಂದು ಖುಷಿ ಸಂದರ್ಭವನ್ನ ಎಂಜಾಯ್ನ ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಹಾಸನ ಕಡೆಯಿಂದ ಹೊಳೆನರಸೀಪುರಕ್ಕೆ ತೆರಳೋದಕ್ಕೆ ಬಂದಂತಹ ಒಂದು ಟ್ರಕ್ ಏನಿತ್ತು, ಅದು ಯಮ ಸ್ವರೂಪಿಯ ಟ್ರಕ್ ಸುಮಾರು 9 ಜನರನ್ನ ಈಗ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಚಿಕ್ಕಮಗಳೂರು, ಚಿತ್ರದುರ್ಗ, ಹೊಳೆನರಸೀಪುರ ಈ ಮೂಲದವರಾಗಿರ್ತಾರೆ, ಬಳ್ಳಾರಿ ಮೂಲದವರು ಕೂಡ ಈ ವಿದ್ಯಾರ್ಥಿಗಳು ಮೃತಪಟ್ಟಿರ್ತಕ್ಕಂಥದ್ದು. ಏಕಾಏಕಿ ಬಂದಂತಹ ಟ್ರಕ್ ಡಿವೈಡರ್ನ ದಾಟಿ ನೋಡ್ಬೋದು, ಕಬ್ಬಿಣದ ರಾಡ್ಗಳನ್ನ ಹಾಕಿ ಏನು ಡಿವೈಡರ್ ನಿರ್ಮಾಣ ಮಾಡಿದ್ರು, ಆ ಡಿವೈಡರ್ನ ದಾಟಿ ಅಲ್ಲಿ ಏನು ನೃತ್ಯ ಮಾಡ್ತಿದ್ರು ಅವ್ರ ಮೇಲೆ ಟ್ರಕ್ ಬಿದ್ದಿದೆ. ಹೀಗಾಗಿ ಸುಮಾರು 9 ಜನ ಮೃತಪಟ್ಟಿದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಕೇವಲ 5 ರಿಂದ 10 ನಿಮಿಷ ಏನಾದರೂ ಆ ಟ್ರಕ್ ಬರಲಿಲ್ಲ ಅಂದಿದ್ರೆ ಎಲ್ಲರೂ ಕೂಡ ಬದುಕುಳಿತಾ ಇದ್ರು. ಅಷ್ಟೇ ಅಲ್ಲದೆ ಬಹಳ ಸುಗಮವಾಗಿ ಈ ಒಂದು ಕಾರ್ಯಕ್ರಮ ಕೂಡ ಮುಗಿತಾ ಇತ್ತು, ಆರ್ಕೆಸ್ಟ್ರಾ ನಡೀತಾ ಇತ್ತು, ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ರು. ಆದರೆ ಎಲ್ಲೋ ಒಂದ್ ಕಡೆ ವಿಧಿಯಾಟನೇ ಬೇರೆ ಇತ್ತು ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಕಣ್ಣರೆ ಕಂಡಂಥವ್ರು ಕೂಡ ಸಾಕಷ್ಟು ಮರುಕ ವ್ಯಕ್ತಪಡಿಸ್ತಿದ್ದಾರೆ. ಸತ್ತವರು ಬಹುತೇಕ ವಿದ್ಯಾರ್ಥಿಗಳಾಗಿದ್ದಾರೆ, ಸುಮಾರು 20, 22, 23 ವರ್ಷದವರೇ ಆಗಿದ್ದಾರೆ. ಹೀಗಾಗಿ ಅವರ ಕುಟುಂಬದವರು ಬಹಳ ದೊಡ್ಡ ಕನಸುಗಳನ್ನ ಕಟ್ಟಿ ಇಂಜಿನಿಯರ್ಗೆ ಸೇರಿಸಿದ್ರು, ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಓದ್ತಾ ಇದ್ರು. ಹೀಗಾಗಿ ಅವರು ಸತ್ತಿರ್ತಕ್ಕಂಥದ್ದು ಸಾಕಷ್ಟು ದುಃಖ ತಂದಿದೆ. ಈಗಾಗಲೇ ಮೃತಪಟ್ಟರ ಎಲ್ಲರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಮೃತದೇಹಗಳನ್ನ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಆದ್ರೂ ಕೂಡ ಇನ್ನೂ ಕೂಡ ಸ್ಥಳದಲ್ಲಿ ಸಾರ್ವಜನಿಕರು ಕೂಡ ಸ್ಥಳದಲ್ಲಿ ಇನ್ನೂ ಆ ಒಂದು ದೃಶ್ಯವನ್ನ ನೋಡ್ತಾ ಇರ್ತಕ್ಕಂಥ, ಅಂದ್ರೆ ಯಾವ ಪ್ರಮಾಣದಲ್ಲಿ ಈ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾರ್ವಜನಿಕರು ನಡೀತಿದೆ. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆನ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಲಾರಿ ಚಾಲಕ ಭುವನೇಶ್ ಏನಿದ್ದಾನೆ ಆತನನ್ನ ವಶಪಡಿಸಿಕೊಂಡು ಗೊರೂರು ಪೊಲೀಸರು ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ಇಂಚರ ಸಚಿನಿನ ಭುವನೇಶ್ಗೆ ಲಾರಿ ಚಾಲಕ ಏನ್ ಮಾಡ್ದ, ಈ ಘಟನೆ ಆದಮೇಲೆ ಅಲ್ಲಿನ ಸ್ಥಳೀಯರು ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ರು ಅಂತ ಕೂಡ ಮಾಹಿತಿ ಲಭ್ಯ ಆಗಿದೆ. ಆದರೆ ಆತನ ಸ್ಥಿತಿ ಹೇಗಿದೆ? ಆತನಿಗೂ ಕೂಡ ಏನೋ ಗಂಭೀರವಾಗಿ ಗಾಯಗಳಾಗಿದೆ ಅನ್ನೋದು ಲಭ್ಯವಾಗಿದೆ. ಹೇಗಿದೆ ಆತನ ಸ್ಥಿತಿ? ಖಂಡಿತ ಇಂಚರ, ಏನು ಈ ಒಂದು ಘಟನೆ ಯಾವಾಗ ಆಯ್ತು, ಘಟನೆ ಆದ ತಕ್ಷಣನೇ ಆ ಭುವನೇಶ್ ಏನಿದ್ದಾನೆ ಆತ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯರು ಆತನನ್ನ ಹಿಡಿದು ಆತನಿಗೆ ಥಳಿಸಿ ನಂತರ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಅವರು ಪೊಲೀಸರು ಅಲ್ಲೇ ಇದ್ದವರು ಬಂದು ಆತನನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆನ ಕೂಡ ಕೊಡಿಸ್ತಾ ಇದ್ದಾರೆ. ಅಂದರೆ ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಈಗ ಆತ ಗುಣಮುಖನಾಗಿದ್ದಾನೆ. ಆದರೆ ಈ ಒಂದು ಘಟನೆಗೆ ಮೂಲ ಕಾರಣ ಏನು, ಏಕೆಂತಂದರೆ ಆತ ಪಾನಮತ್ತನಾಗಿದ್ದ ಅನ್ನೋದು ಕೂಡ ಒಂದಷ್ಟು ಜನರ ಆರೋಪ. ಯಾಕೆಂತಂದರೆ ಲಾರಿ ಚಾಲಕರು ಸಾಮಾನ್ಯವಾಗಿ ರಾತ್ರಿ ವೇಳೆ ಜರ್ನಿ ಮಾಡುವಂಥ ಸಂದರ್ಭದಲ್ಲಿ ಅವರ ಮೈ ಮೇಲೆ ಪ್ರಜ್ಞೆ ಇರಲ್ಲ, ಆ ಪ್ರಮಾಣದಲ್ಲಿ ಅವರು ಲಾರಿಗಳನ್ನ ಓಡಿಸ್ತಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬರುತ್ತೆ. ಹೀಗಾಗಿ ಆತನನ್ನ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ಸಂಚಾರ ಸಚಿನ್, ನಿಮ್ಮೆಲ್ಲ ಮಾಹಿತಿಗಾಗಿ